ಅರಬ್ಬಿ ಸಮುದ್ರದಲ್ಲಿ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಮುನ್ನೆಚ್ಚರಿಕೆಯನ್ನು ಹವಾಮಾನ ಇಲಾಖೆಗೆ ಕೊಟ್ಟಿರೋದು. ಇನ್ನು ನದಿ ತೀರದ ನಿವಾಸಿಗಳು ಮೀನುಗಾರಿಕೆ ನಡೆಸೋದಕ್ಕೆ ಸಮುದ್ರಕ್ಕೆ ಇಳಿಯುವವರು ಬಹಳ ಮುನ್ನೆಚ್ಚರಿಕೆ ವಹಿಸಬೇಕು ಎಂಬ ಜಿಲ್ಲಾಡಳಿತ ಖಡಕ್ ಸೂಚನೆ ಸಹ ನೀಡಲಾಗಿದೆ. ಕಟ್ಟೆಚ್ಚರ ಇದ್ರೂ ನಾಡದೋಣಿ ಮೀನುಗಾರಿಕೆ ನಡೆಸುವ 10 ಬೋಟುಗಳು ಕಡಲಿಗೆ ಇಳಿದು ಭಯಾನಕ ಅಲೆಗಳನ್ನು ದಾಟಿ ಮೀನುಗಾರಿಕೆಯನ್ನು ನಡೆಸುವಂತಹ ದೃಶ್ಯ ಭಯವನ್ನ ಹುಟ್ಟಿಸ್ತಾ ಇದೆ. ಈ ಬಗ್ಗೆ ನಮ್ಮ ಉಡುಪಿಯ ಪ್ರತಿನಿಧಿ ದೀಪಕ್ ಜೈನ್ ನಡೆಸಿರುವ ಗ್ರೌಂಡ್ ರಿಪೋರ್ಟ್ ಇಲ್ಲಿ. ಉಡುಪಿಯಲ್ಲಿ ಮುಂಗಾರು ಮಳೆ ಮುಂದುವರೆದಿದೆ. ಮುಂದಿನ 1 ವಾರಗಳ ಕಾಲ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧ ವಾತಾವರಣ ಇರ್ತದೆ ಅನ್ನುವಂಥ ಒಂದು ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಪಡುಕೆರೆಯ ಕಡಲ ತೀರದಲ್ಲಿ ಮತ್ತು ಅಳಿವೆ ಬಾಗಿಲು ಅನ್ನುವಂಥ ಪ್ರದೇಶ ಇದೆ. ಅಂದರೆ ಬೋಟ್ಗಳು ಬಂದರಿನಿಂದ ಹೊರಗೆ ಹೋಗಲಿಕ್ಕೆ ಮತ್ತು ಒಳಗೆ ಬರಲಿಕ್ಕೆ ಇರುವಂತಹ ಸ್ಥಳ. ಇಲ್ಲಿಯ ದೃಶ್ಯ ಹೇಗಿದೆ ಅನ್ನುವಂಥದ್ದು, ಕಡಲು ಸಂಪೂರ್ಣವಾಗಿ ಪ್ರಕ್ಷುಬ್ಧ ಆಗಿರೋದ್ರಿಂದ ನಾಡದೋಣಿಯವರು ಬಹಳ ಮುನ್ನೆಚ್ಚರಿಕೆ ಮಾಡಿಕೊಂಡು ಫಿಶಿಂಗ್ಗೆ ಹೋಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಸಾಲು ಸಾಲು ಅವಘಡಗಳಾಗಿರುವಂಥದ್ದು, ಅದು ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು. ಮೀನುಗಾರರ ನಾಡದೋಣಿ ಮಗುಚಿ ಬಿದ್ದು ಸಾವು ಪ್ರಕರಣಗಳಾಗಿರೋದ್ರಿಂದ ಕಡಲು ಬಹಳ ಪ್ರಕ್ಷುಬ್ಧ ಇರ್ತದೆ. 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸೋದ್ರಿಂದ ಬಹಳ ಮುನ್ನೆಚ್ಚರಿಕೆಯಿಂದ ಫಿಶಿಂಗನ್ನು ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಒಂದು ನಾಡದೋಣಿ 20 ಜನ 22 ಜನ ಇರುವಂಥ ನಾಡದೋಣಿ, ಮತ್ತೊಂದು 7-8 ಜನ ಇರುವಂಥ ನಾಡದೋಣಿ ಫಿಶಿಂಗ್ಗೆ ಹೋಗಿ ವಾಪಸ್ ಬರ್ತಾ ಇರುವಂಥ ದೃಶ್ಯಗಳನ್ನು, ಆ ಕಡಲಿನ ಅಬ್ಬರದ ನಡುವೆ ಕೂಡ ಅವರು ತಮ್ಮ ಕಸುಬಿಗಾಗಿ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಟವನ್ನು ಸಮುದ್ರದಲ್ಲಿ ಮಾಡ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಅವರು ಲೈಫ್ ಜಾಕೆಟನ್ನು ಹಾಕ್ಕೊಂಡು ಫಿಶಿಂಗ್ ಹೋಗಬೇಕು ಅನ್ನುವಂಥ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಲೈಫ್ ಜಾಕೆಟನ್ನು ಹಾಕ್ಕೊಂಡು ಫಿಶಿಂಗ್ ಮಾಡೋದು ಬಹಳಷ್ಟು ಸವಾಲು, ಅಲ್ಲಿ ಮಾಡಲಿಕ್ಕೆ ಫಿಶಿಂಗ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅನ್ನುವಂಥದ್ದು. ಆದರೂ ಕೂಡ ಮೀನುಗಾರರಿಗೆ ಬೇಕಾದಂತಹ ಜೀವರಕ್ಷಕಗಳನ್ನು ಒಂದು ಅಳವಡಿಕೆ ಮಾಡಿಕೊಂಡು ಅವರು ಹೋಗಬೇಕು ಅನ್ನುವಂಥ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಬೇಕಾದ ಹಾಗೆ ಲೈಫ್ ಜಾಕೆಟ್ಗಳನ್ನು ಒದಗಿಸಲಿಕ್ಕೆ ಸರ್ಕಾರ ರೆಡಿ ಇದೆ ಅನ್ನುವಂಥ ಮಾಹಿತಿಯನ್ನು ಮೀನುಗಾರಿಕಾ ಸಚಿವರು ಹೇಳಿದ್ದಾರೆ. ಅದರ ಜೊತೆಗೆ ಅನುದಾನದ ಕೊರತೆ ಇದೆ ಅನ್ನುವಂಥದ್ದು, ಮೀನುಗಾರಿಕಾ ಇಲಾಖೆಗೆ ಮತ್ತು ಬಂದರು ಇಲಾಖೆಗೆ ಈ ಥರದ ಅನುದಾನದ ಕೊರತೆ ಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಕೊಡುವಂಥ ಮಾಹಿತಿಯ ಪ್ರಕಾರ ಮುಂದಿನ 6-7 ದಿವಸಗಳ ಕಾಲ ಕಡಲು ಪ್ರಕ್ಷುಬ್ಧ ಇರ್ತದೆ. ಹಾಗಾಗಿ ಕಡಲಿನ ವಾತಾವರಣವನ್ನು ನೋಡಿಕೊಂಡು ಸಮುದ್ರಕ್ಕೆ ಮೀನುಗಾರರು ಇಳಿಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಗಾಳಿಯ ಒತ್ತಡ 50 ಕಿಲೋಮೀಟರ್ನಷ್ಟು ಗಾಳಿಯ ಒತ್ತಡ ಇದ್ದರೆ ಅಲೆಗಳ ಎತ್ತರ ಹೆಚ್ಚಾಗ್ತದೆ. 4ರಿಂದ 5 ಮೀಟರ್ವರೆಗೂ ಕೂಡ ಅಲೆಗಳ ಎತ್ತರ ಹೆಚ್ಚಾಗಬಹುದು. ಹಾಗಾಗಿ ಬಹಳ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ ಮತ್ತು ಹವಾಮಾನ ಇಲಾಖೆಯಿಂದ ಸೂಚನೆ ರವಾನೆಯಾಗಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.